ಒಂದು ಕಡೆ ದೇವೇಗೌಡರು ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಕುಳಿತು ನಾನು ಸತ್ಯಾಗ್ರಹ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಂತೆಯೇ ಮುಖ್ಯಮಂತ್ರಿಯವರು ಒಂದು ವಿಶೇಷ ಸಮಿತಿಯನ್ನು ರಚನೆ ಮಾಡಿದರೆ, ಅಧ್ಯಯನ ಸಮಿತಿಯನ್ನು ರಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಬಿಜೆಪಿಯವರು ದೇವೇಗೌಡರು ಆ ಕಡೆ ಸತ್ಯಾಗ್ರಹಕ್ಕೆ ಮುಂದಾದರೆ ಬಿಜೆಪಿಯವರು ಆಲ್ರೆಡಿ ಘೋಷಣೆನೇ ಮಾಡಿಬಿಟ್ಟಿದ್ದಾರೆ, ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ. ಎರಡು ಪಕ್ಷಗಳು ಜೊತೆಯಾಗಿ ಹೋರಾಟವನ್ನು ಮಾಡಬೇಕು ಅನ್ನೋಂಥದ್ದು ದೋಸ್ತಿ ಪಕ್ಷಗಳ ಒಂದು ಕಡೆ ನಿರ್ಧಾರ ಆದರೆ, ಇನ್ನೊಂದು ಕಡೆಯಲ್ಲಿ ಬಿಜೆಪಿಯವರು ತಮ್ಮ ಪಾದಯಾತ್ರೆಯನ್ನು ಅನೌನ್ಸ್ ಮಾಡಿದ್ದಾರೆ. ಬಿಡದಿಯ ಟೌನ್ಶಿಪ್ ಈಗ ಅಸ್ತ್ರವಾಗಿದೆ. ಪಾದಯಾತ್ರೆಗೆ ಬಿಜೆಪಿಯವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ, ನಾನು ಪಾದಯಾತ್ರೆಯನ್ನ ಮುನ್ನಡೆಸ್ತೀನಿ. 2 ದಿನಗಳ ಕಾಲ ಪಾದಯಾತ್ರೆಗೆ ಬಿಜೆಪಿ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಅಧಿವೇಶನದ ಒಳಗೂ ಹೊರಗೂ ಹೋರಾಟವನ್ನು ನಡೆಸುವಂಥದ್ದು ಈಗ ಬಿಜೆಪಿಯ ಲೆಕ್ಕಾಚಾರ. ಬಿಜೆಪಿ ಈ ಹೋರಾಟವನ್ನ ಸಂಪೂರ್ಣವಾಗಿ ಕೈಗೆತ್ತಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿಯವರು ಕೂಡ ಈಗ ಮನಸ್ಸು ಮಾಡಿದ್ದಾರೆ. ಅದಕ್ಕಾಗಿ ಏನು ಕೇಸರಿ ಪಕ್ಷದ ನಾಯಕರುಗಳು ಇವತ್ತು ಹಸಿರು ಶಾಲ್ಗಳನ್ನು ತಿರುಗಿಸ್ತಾ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಮತ್ತು ಪಾದಯಾತ್ರೆಗೂ ಕೂಡ ನಿರ್ಧರಿಸಿದ್ದಾರೆ. ಇವತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆದಂತಹ ಹೋರಾಟದಲ್ಲಿ ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ದರು. ಹಾಗೆಯೇ ಪಕ್ಷದ ಪ್ರಮುಖ ನಾಯಕರುಗಳೆಲ್ಲರೂ ಕೂಡ ಭಾಗಿಯಾಗಿದ್ದಂಥದ್ದು ವಿಶೇಷವಾಗಿತ್ತು. ಆರ್ ಅಶೋಕ್ ಅವರಿದ್ದರು, ಸುರೇಶ್ ಕುಮಾರ್ ಇದ್ದರು, ಶೋಭಾ ಕರಂದ್ಲಾಜೆ ಅವರು ಕೂಡ ಇವತ್ತಿನ ಈ ಹೋರಾಟದ ಮುಂಚೂಣಿಯಲ್ಲಿ ಗೋಚರಿಸಿದರು. ಹೀಗೆ ಇವತ್ತು ದೊಡ್ಡದಾದಂಥ ಒಂದು ಹೋರಾಟವನ್ನು ಬಿಜೆಪಿಯವರು ರೂಪಿಸಿದ್ದಾರೆ. ಹಾಗಾದರೆ ಬಿಜೆಪಿಯ ಪಾದಯಾತ್ರೆಯ ಸ್ವರೂಪ ಏನು, ಹೇಗೆ, ಯಾವ ಸ್ವರೂಪದಲ್ಲಿ ಮಾಡ್ತಾ ಇದ್ದಾರೆ? ಸರ್ಕಾರದ ವಿರುದ್ಧ ಮತ್ತೊಂದು ಪಾದಯಾತ್ರೆಗೆ ಮುಂದಾಗಿದೆ ಈಗ ಕೇಸರಿ ಪಡೆ. ಈ ಹಿಂದೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಮಾಡಿ ಮೈಸೂರು ತನಕ ಪಾದಯಾತ್ರೆಯನ್ನ ಮಾಡಿದ್ರು. ಮೈಸೂರು ರಸ್ತೆ ಉದ್ದಕ್ಕೂ ಕೂಡ ನಡ್ಕೊಂಡು ಹೋದ್ರು. ಬಿಡದಿ ಸೇರಿದಂತೆ ಎಲ್ಲ ಭಾಗದಲ್ಲೂ ಕೂಡ ಪಾದಯಾತ್ರೆ ನಡೆಯಿತು ವಿಜೇಂದ್ರ ಅವರ ನೇತೃತ್ವದಲ್ಲಿ. ಈಗ 2ನೇ ಸುತ್ತಿನ ಪಾದಯಾತ್ರೆ ಬಿಡದಿ ಟು ಬೆಂಗಳೂರು. ಟೌನ್ಶಿಪ್ ವಿರೋಧಿಸಿ ಬಿಡದಿಯಿಂದ ಬೆಂಗಳೂರಿಗೆ ಬಿಜೆಪಿಯ ಪಾದಯಾತ್ರೆ ನಡೆಯುತ್ತೆ. ಟೌನ್ಶಿಪ್ ಅನ್ನು ವಿರೋಧಿಸಿ ಬಿಡದಿಯಿಂದ ಬೆಂಗಳೂರಿಗೆ ಬಿಜೆಪಿಯ ನಡಿಗೆ. ಅಧಿವೇಶನಕ್ಕೂ ಮುಂಚಿತವಾಗಿ 2 ದಿನಗಳ ಕಾಲ ಪಾದಯಾತ್ರೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. 2 ದಿನಗಳ ಕಾಲ ಪಾದಯಾತ್ರೆ ನಡೆಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಬಿಜೆಪಿಯ ನಾಯಕರುಗಳು. ಆ ಮೂಲಕ ಬಿಡದಿ ಟೌನ್ಶಿಪ್ ಕನಕಪುರಕ್ಕೆ 2ನೇ ಏರ್ಪೋರ್ಟ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಸವಾಲನ್ನು ಎಸೆದಿದ್ದಾರೆ. ಕನಕಪುರದಲ್ಲಿ 2ನೇ ಏರ್ಪೋರ್ಟ್ ಮಾಡಕ್ಕೆ ಬಿಡೋದಿಲ್ಲ, ಹಾಗೆಯೇ ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಬಿಡೋದಿಲ್ಲ. ಈ ತೀರ್ಮಾನಕ್ಕೆ ಈಗ ಬಿಜೆಪಿಯವರು ಬಂದಿದ್ದಾರೆ ಮತ್ತು ಬೃಹತ್ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಶಪಥವನ್ನು ಈಗ ಬಿಜೆಪಿಯವರು ಮಾಡಿರುವಂಥದ್ದು. ಬಿಜೆಪಿಯವರು ಈಗ ಬೃಹತ್ ಹೋರಾಟದ ಶಪಥವನ್ನು ಮಾಡಿದ್ದಾರೆ, ಪಾದಯಾತ್ರೆಯ ಶಪಥ ಮಾಡಿದ್ದಾರೆ. ಆ ಮೂಲಕ ಸರ್ಕಾರ ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಅನ್ನು ಮಾಡಬಾರ್ದು ಅಂತ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಈ ವಿಚಾರದಲ್ಲಿ ವಿಜೇಂದ್ರ ಹಾಗೂ ಅಶೋಕ್ ಏನು ಹೇಳ್ತಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ಬಿಡದಿ ಟೌನ್ಶಿಪ್ ತೆಗೆದು ಹಿಂದೆ ಸರಿಬೇಕು. ವಿಮಾನ ನಿಲ್ದಾಣ ಕನಕಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಬಿಡದಿಯಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯನ್ನು ಸಾವಿರಾರು ಜನ ಕಾರ್ಯಕರ್ತರೊಂದಿಗೆ ರೈತರೊಂದಿಗೆ ಪಾದಯಾತ್ರೆಯನ್ನು ಮಾಡುವಂಥ ತೀರ್ಮಾನವನ್ನು ಈಗಾಗಲೇ ರಾಜ್ಯ ಅಧ್ಯಕ್ಷರು ಅನೌನ್ಸ್ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ಈಗ ನೀವು ತಗೊಂಡೋಗಿ ಅಲ್ಲಿ ಬೆಟ್ಟ ಗುಟ್ಟ ಎಲ್ಲ ಇರೋ ಬಂಡೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದೀರಾ, ಅದು ಬೇರೆ ಪ್ರಶ್ನೆ. ಬೆಟ್ಟ ಗುಟ್ಟುಗಳಿರೋದು, ನೀರಾವರಿ ಜಮೀನು ಇರೋದು ಅಲ್ಲಿ ಮಾಡಿದ್ರೆ ಯಾರು ಬರ್ತಾರೆ? ಪಕ್ಕದಲ್ಲಿ ಕನಕಪುರ ಆದ ತಕ್ಷಣ ಒಂದು ಹೆಜ್ಜೆ ಇಟ್ಟರೆ ತಮಿಳ್ನಾಡು, ಈ ಕಡೆ ಹೊಸೂರು. ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಹೀಗೆ ದೊಡ್ಡ ಹೋರಾಟವನ್ನು ಸಂಘಟಿಸೋದಕ್ಕೆ ಈಗ ಬಿಜೆಪಿಯವರು ಮುಂದಾಗಿದ್ದಾರೆ. ವಿಶೇಷವಾಗಿ ಟೌನ್ಶಿಪ್ ವಿರೋಧಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನ ನಡೆಸಿತ್ತು. ಅದರ ನೇತೃತ್ವದಲ್ಲಿ ವಿಜೇಂದ್ರ ಅವರಿದ್ರೆ, ಅವರ ಪಕ್ಕದಲ್ಲಿ ಅವರ ತಂದೆ ಯಡಿಯೂರಪ್ಪನವರು ಕೂಡ ಇದ್ರು. ಶಾಸಕರು, ಸಂಸದರು, ಮಾಜಿ ಸಚಿವರು, MLCಗಳು ಇವರೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರು. ವಿಶೇಷವಾಗಿ ಬಿಡದಿ ಭಾಗದ ರೈತರು, ಮಹಿಳೆಯರು, FIR ಆಗಿರುವ ರೈತರು ಇವರೆಲ್ಲರೂ ಕೂಡ ಇವತ್ತಿನ ಈ ಹೋರಾಟದಲ್ಲಿ ಭಾಗಿಯಾಗಿದ್ರು. ಆ ಮೂಲಕ ತಮ್ಮ ಜಮೀನನ್ನು ಉಳಿಸಿಕೊಳ್ಳೋದಕ್ಕೆ ಬೇಕಾದ ಪ್ರಯತ್ನವನ್ನು ರೈತರು ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಎಲ್ಲರನ್ನು ಹುರಿದುಂಬಿಸುವಂತಹ ಕೆಲಸವನ್ನ ಯಡಿಯೂರಪ್ಪನವರು ಕೂಡ ಮಾಡಿದ್ದಾರೆ. ಆ ಮೂಲಕ ಈ ಒಂದು ಹೋರಾಟದ ವೇದಿಕೆಗೆ ಅವರು ಕೂಡ ಬಂದಿದ್ದಾರೆ. DK ಶಿವಕುಮಾರ್ ಸರ್ಕಾರಕ್ಕೆ ಯಡಿಯೂರಪ್ಪ ಅವರು ದೊಡ್ಡ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆ ಕಾರ್ಯಗತ ಆಗಬಾರದು ಅನ್ನುವಂಥದ್ದು ಯಡಿಯೂರಪ್ಪ ಅವರ ಒತ್ತಾಸೆಯೂ ಕೂಡ. ಯಾಕಂದರೆ ಯಡಿಯೂರಪ್ಪನವರ ಸರ್ಕಾರದಲ್ಲಿನೇ ಈ ಒಂದು ಜಮೀನೇನಿದೆಯಲ್ಲ, ಆ ಜಮೀನನ್ನು ರೆಡ್ ಝೋನ್ ಮಾಡಿದ್ದಂಥದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ. ಅವರು 2008ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಆ ಕಾಲದಲ್ಲಿ ಇದನ್ನು ರೆಡ್ ಝೋನ್ ಮಾಡಲಾಗಿತ್ತು. ಆದರೆ ಯಡಿಯೂರಪ್ಪನವರು ಕೂಡ ಇವತ್ತು ಈ ಹೋರಾಟಕ್ಕೆ ಭಾಗಿಯಾಗಿದ್ದರು. ಹೋರಾಟದಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ಮಾತನಾಡಿದ್ದಾರೆ ಮತ್ತು
ಆ ಮೂಲಕ ಯಾವುದೇ ಕಾರಣಕ್ಕೂ ಈ ಯೋಜನೆಗೆ ಅವಕಾಶ ಕೊಡಬಾರದು, ನಮ್ಮ ನೆಲ ನಮ್ಮ ಹಕ್ಕು, ಇದನ್ನು ಕಸಿದುಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ. ಏನು ದರ್ಪವನ್ನು ತೋರಿಸ್ತಾ ಇದ್ದೀರಾ? ಅಧಿಕಾರ ಮದದಿಂದ ನೀವೇನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಭಾವನೆಯಿಂದ ನೀವು ತೊಡಗಿದ್ದೀರಾ. ಇದನ್ನ ಕೊನೆ ಮಾಡೋದಕ್ಕೆ ಈ ಸಭೆಯಲ್ಲಿ ಪ್ರಾರಂಭ ಆಗಿದೆ. ನೀವು ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಏನು ಬೇಕಾದರೂ ನಡೆಯುತ್ತೆ ಅನ್ನುವಂಥ ಭ್ರಮೆನಲ್ಲಿ ನೀವೇನಿದ್ದೀರಾ, ಇದಕ್ಕೆ ಕೊನೆ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧ ಇದೆ. ಈ ಭಾರತೀಯ ಜನತಾ ಪಾರ್ಟಿ, ಜನತಾದಳ, ಕುಮಾರಸ್ವಾಮಿ ಅವರು ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಈ ಸರ್ಕಾರಕ್ಕೆ ಕೊನೆ ಮೊಳೆ ಹೊಡೆಯೋದು ಅಂತ ಪ್ರಯತ್ನ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತ ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಇತರ ಜನ ಎಲ್ಲರೂ ಸೇರಿ ಡೆಲ್ಲಿಗೆ ಹೋಗಿ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಹೊರತು ಯಾವನಾದರೂ ಒಬ್ಬ ಈ ರಾಜ್ಯದ ಜನರ ಸಂಕಷ್ಟವನ್ನು ಕೇಳೋದಕ್ಕೋಸ್ಕರ ಯಾವುದಾದ್ರೂ ಜಿಲ್ಲೆಗೆ ಹೋಗಿ ಜನರನ್ನ ಒಟ್ಟಿಗೆ ಸೇರಿಸಿ ಅವರ ಕಷ್ಟ ಸುಖವನ್ನು ವಿಚಾರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಬಹುಶಃ ಇದು ಕೇವಲ ಇಲ್ಲಿ ಬೆಂಗಳೂರಿಗೆ ಸೀಮಿತವಾಗಿಲ್ಲ. ನಾನು ಈಗಾಗಲೇ ಹೇಳಿದಂತೆ ಬೆಂಗಳೂರಿನ ಸುತ್ತಮುತ್ತ ರಾಜ್ಯದ ಯಾವುದೇ ಭಾಗದಲ್ಲಾದರೂ ಸಹ 1 ಗಂಟೆ 2 ಗಂಟೆ ನಾನು ಬರೋಕ್ಕೆ ಸಿದ್ಧ ಇದ್ದೇನೆ. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಪ್ರಾರಂಭ ಆಗಬೇಕಾಗಿದೆ. ಇನ್ನು ಈ ಹೋರಾಟದ ವೇದಿಕೆಯಲ್ಲಿ ಮಾತನಾಡಿರುವಂತಹ ಶೋಭಾ ಕರಂದ್ಲಾಜೆ ಹಾಗೂ ಬಿ ಶ್ರೀರಾಮುಲು ಅವರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಲವಾರು ಮಾಫಿಯಾಗಳ ಬಗ್ಗೆ, ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸುವವರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಕಾಂಗ್ರೆಸ್ನ ಹೈಕಮಾಂಡ್ ಅನ್ನು ಹೊಟ್ಟೆ ತುಂಬಿಸಬೇಕು ಅನ್ನೋ ಕಾರಣದಿಂದ ಇವತ್ತು ರೈತರಿಗೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಫಲವತ್ತಾದಂತಹ ಭೂಮಿ, ಕೃಷಿ ಭೂಮಿಯನ್ನು ಇವತ್ತು ಬಿಡದಿಯಲ್ಲಿ ಅವ್ರಿಗೆ ತಗೊಂತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಿಜೆಪಿ ಹೋರಾಟವನ್ನು ಮಾಡಿದ್ರು ಅದಕ್ಕೆ ಉತ್ತರವನ್ನು ಕೊಡುವಂತಹ ಕೆಲಸವ ಸರ್ಕಾರ ಕೂಡ ಮಾಡಿದೆ. ಮುಖ್ಯಮಂತ್ರಿ ಅವರು ಮಾತನಾಡಿದ್ದಾರೆ, ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. ಏನೇನು ಮಾತಾಡಬೇಕು ಎಲ್ಲ ಮಾತಾಡಿದ್ದೀನಿ. ಭಾಳ ಅಸೆಂಬ್ಲಿಯಲ್ಲಿ ಏನೋ ಮಂಡಿಸ್ತೀನಿ ಅಂತ ಏನೋ ಹೇಳಿದ್ದಾರೆ. ಅವ್ರಿಗೆ ಸ್ವಾಗತ ಮಾಡ್ತೀನಿ. ಅವರ ಮುಕ್ತ ಖಂಡದಿಂದ ಏನೇನು ಬೇಕೋ ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ. ಚರ್ಚೆ ಮಾಡೋಣ. 11 ವರ್ಷ ಇವರೇ ಅಧಿಕಾರದಲ್ಲಿದ್ದರು. ಈ ಟೌನ್ಶಿಪ್ನ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿತ್ತು, ರದ್ದು ಮಾಡಬಹುದಿತ್ತು. ರದ್ದು ಮಾಡಿದರೆ ಮುಗಿದೋಗಿತ್ತು. 11 ವರ್ಷ ಇವರೇ ಅಧಿಕಾರದಲ್ಲಿದ್ದರು. ರದ್ದು ಮಾಡಿದರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರಲಿಲ್ಲ. ಈಗ ಹೋಗ್ಬಿಟ್ಟು ಅಲ್ಲಿ ಹೋಗೋದು, ಇನ್ಸ್ಪೆಕ್ಷನ್ ಮಾಡೋದು, ಇಲ್ಲಿ ಧರಣಿ ಮಾಡೋದು, ಇದೇನು ಜನಕ್ಕೆ ಇವರ ಒಂದು ಡ್ರಾಮಾ ಅರ್ಥ ಆಗೋದಿಲ್ವಾ? ಹೀಗೆ ಒಂದು ಕಡೆ ಹೋರಾಟ ನಡೀತಾ ಇದೆ, ವಾಗ್ಯುದ್ಧ ನಡೀತಾ ಇದೆ, ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ರಾಮನಗರದ GBDA ಕಚೇರಿಯಲ್ಲಿ ಅಲ್ಲಿಗೆ ಯಾವ ರೈತರು ತಮ್ಮ ಜಮೀನನ್ನ ಸರ್ಕಾರಕ್ಕೆ ಬಿಟ್ಟುಕೊಡೋದಕ್ಕೆ ರೆಡಿ ಇದ್ದಾರೋ, ಈ ಟೌನ್ಶಿಪ್ಗಾಗಿ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಬಿಟ್ಟುಕೊಡೋದಕ್ಕೆ ರೆಡಿ ಇದ್ದಾರೋ ಅಂತಹ ರೈತರು ಹೋಗಿ GBDA ಕಚೇರಿಯಲ್ಲಿ ತಮ್ಮ ಪತ್ರಗಳನ್ನು ಕೊಡ್ತಾ ಇದ್ದಾರೆ, ತಮ್ಮ ವಂಶಾವಳಿಯನ್ನು ಕೊಡ್ತಾ ಇದ್ದಾರೆ. ಆ ಮೂಲಕವಾಗಿ ತಾವು ಈ ಯೋಜನೆಗೆ ತಮ್ಮ ಜಮೀನನ್ನು ಬಿಟ್ಟುಕೊಳ್ಳೋದಕ್ಕೆ ರೆಡಿ ಇದ್ದೀವಿ ಅಂತೇಳಿ ಅದಕ್ಕೆ ಪೂರಕವಂತ ದಾಖಲೆಗಳನ್ನು ಒದಗಿಸ್ತಾ ಇದ್ದಾರೆ. ಅಲ್ಲಿ ರೈತರು ಕೂಡ ಮಾತನಾಡಿದ್ದಾರೆ. ದಾಖಲೆ ಅಂದ್ರೆ ಮೊದ್ಲೇ ನಾವು ಒಪ್ಪಿಗೆ ಪತ್ರ ಕೊಟ್ಟಿದ್ವು 4-1 ಇಶ್ಯೂ ಮಾಡಿದ ನಂತರ ದಿನಗಳಲ್ಲಿ. ಈಗ 6-1 ಇಶ್ಯೂ ಮಾಡವ್ರೆ. 6-1 ಇಶ್ಯೂ ಮಾಡಿದ ನಂತರ ದಿನದಲ್ಲಿ ಏನು ಅವ್ರ ಪರಿಹಾರದ ಮೊತ್ತಕ್ಕೆ ನಾವು ಅಪ್ಲಿಕೇಶನ್ ಹಾಕ್ಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೊಡ್ತಾ ಇದ್ದೀವಿ. ಕೊಟ್ಟು ಅದೇ ನಮ್ಮ ವೈಯಕ್ತಿಕ ದಾಖಲೆಗಳು ಅಷ್ಟೇನೆ. ಈ ಏನು ರೆಕಾರ್ಡ್ ರೂಮ್ ಅಲ್ಲಿ ಮತ್ತೆ ತಾಲೂಕು ಆಫೀಸಲ್ಲಿ ಸಿಗ್ತಕ್ಕಂಥ ದಾಖಲೆ ಏನಿದೆ ಅವರೇ ಸ್ಕ್ಯಾನ್ ಮಾಡಿಸ್ಕೊಂಡವ್ರೆ. ಅದಲ್ಲದೆ ನಮ್ಮ ವೈಯಕ್ತಿಕ ದಾಖಲೆಗೆ ಸಂಬಂಧಪಟ್ಟಂಗೆ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಮತ್ತೆ ಪಾಣಿಗಳು, ಆಮೇಲೆ ಪಾನ್ ಕಾರ್ಡ್ ಜೆರಾಕ್ಸು, ಫೋಟೋಗಳು, ಇಷ್ಟೇ. ಇದನ್ನ ಆಮೇಲೆ ವಂಶವೃಕ್ಷ
ಹಾ ಇಷ್ಟ ಇದೆ. ಒಂದು 4 ಎಕರೆ ಇದೆ ನಮ್ದು, ನಮ್ಮ ಅಣ್ಣಂದು. ನಮ್ಗೆ ಒಪ್ಪಿಗೆ ಆಗೈತೆ, ಒಪ್ಪಿಗೆ ಪತ್ರ ಕೊಟ್ಟಿದ್ದೋ 4-1 ಆದ್ಮೇಲೆ. ಈಗ 6-1 ಆದ್ಮೇಲೆ ಬಂದು ನಮ್ ರೆಕಾರ್ಡ್ಸ್ ಕೊಡ್ತಾ ಇದೀವಿ. ಈ ಬೇರೆ ಕಡೆ KIDB ಇದ್ರಲ್ಲೆಲ್ಲ ಸುಮಾರು ರೆಕಾರ್ಡ್ಸ್ ಕೇಳ್ತಾರೆ, 10-15 ರೆಕಾರ್ಡ್ಸ್ ಕೇಳ್ತಾರೆ. ಇಲ್ಲಿ ಮೇಯ್ನ್ ಆಗಿ 4ರಿಂದ 5 ರೆಕಾರ್ಡ್ಸ್ ಕೇಳವ್ರೆ. 1-2 ಫೋಟೋ, ಒಂದು ವಂಶವೃಕ್ಷ, ಒಂದು ಸೆಕ್ರೆಟರಿಯಿಂದ ದೃಢೀಕರಣ ಪತ್ರ, ಪಾಸ್ಬುಕ್ ಜೆರಾಕ್ಸ್, ಇಷ್ಟು ಮಾತ್ರ ಕೇಳೋರು ರೆಕಾರ್ಡ್ಸ್. ಕಂದಾಯ ರಸೀತಿ ಸರ್ ಅನುಕೂಲ ಇದೆ. ನಾವು ಒಪ್ಪಿಗೆ ಕೊಟ್ಟಿರೋದಿಲ್ಲ. ಯಾಕೆಂದ್ರೆ ಸುಮ್ಮನೆ ಒಳ್ಳೆ ಪ್ರಾಜೆಕ್ಟ್ ಇದು. 20 ವರ್ಷ ಆಯ್ತು. 2006-7ರಲ್ಲಿ ಕುಮಾರಸ್ವಾಮಿ ಅವ್ರು ಬಂದು ಇದನ್ನ ಒಂದು ಉಪನಗರ ಯೋಜನೆ ಮಾಡ್ತೀವಿ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ರು. ಅದು ಕೈ ಬಿಟ್ರು. 5 ಮಾಡ್ತೀವಿ ಅಂದ್ರು, 4 ಕೈ ಬಿಟ್ರು, ಇದೊಂದು ಹಂಗೆ ಉಳಿಸ್ಬಿಟ್ರು. ಇದು ಈಗ ಗೊತ್ತು ಈಚೆಗೆ. ಈಗ 20 ವರ್ಷದಿಂದ ಇಲ್ಲಿ 20 ಲಕ್ಷಕ್ಕೂ ಮಾರಿದೀವಿ, 30 ಲಕ್ಷಕ್ಕೂ ಮಾರಿದೀವಿ, 40 ಲಕ್ಷಕ್ಕೂ ಮಾರಿದೀವಿ. ಇವತ್ತು 2.5 ಕೋಟಿಗೆ ಯಾಕೆ ಕೊಡ್ಬಾರ್ದು ಜನ ಪಾಪ? ಆಮೇಲೆ ಶೇರಿಂಗ್ ಹೋಯ್ತವ್ರ, ಮೇಯ್ನು ಶೇರಿಂಗ್ ಹೋಯ್ತವ್ರೆ. ಈಗ ಒಂದು 8 ಸೈಟ್ ಕೊಡ್ತಾರೆ, 1 ಎಕರೆಗೆ. 1 ಸೈಟ್ 1 ಕೋಟಿಗೆ ಹೋದ್ರು 8 ಕೋಟಿ ಆಯ್ತದ ನಾಳೆ ದಿನ ಅವ್ರಿಗೆ. ಇವತ್ತೆಲ್ಲ ಇನ್ನು 5 ವರ್ಷಕ್ಕೆ ಹೋಗ್ಬೋದು. ಅದು ಈ ಜಮೀನು ಹಿಂಗೆ ರೆಡ್ ಝೋನ್ ಇನ್ನ 20 ವರ್ಷ ಕಂಟಿನ್ಯೂ ಆಯ್ತದೆ. ಈಗ ರೆಡ್ ಝೋನ್ ಮುಕ್ತ ಆಯ್ತಾ ಇದೀವಿ ನಾವು. ಹೀಗೆ ಒಂದು ಕಡೆ ರೈತರು ತಮ್ಮ ಜಮೀನು ಬಿಟ್ಕೊಡುವಂತಹ ಪ್ರಾಸೆಸ್ ಕೂಡ ಇದೇ ಸಮಯದಲ್ಲೇ ನಡೀತಾ ಹೋಗ್ತಾ ಇದೆ. ಆದರೆ ಬಿಜೆಪಿಯವರು ಪಾದಯಾತ್ರೆಯನ್ನು ಕೂಡ ನಡೆಸೋದಕ್ಕೆ ತೀರ್ಮಾನಿಸಿದ್ದಾರೆ. ಆ ಪಾದಯಾತ್ರೆ ಮೂಲಕವಾಗಿ ಯಾವ ರೂಪದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ.